ನನ್ನ ಪುತ್ರನೇ ಸಂಕುಲದ ಚೇತನ ನೀನು. ನನ್ನ ಪುತ್ರನೇ ಸಂಕುಲದ ಚೇತನ ನೀನು. ಜನತೆ ಪಾಪವನು ನೀನು ಕ್ಷಮಿಸಿದ ತೋರು. ಜನತೆ ಪಾಪವನು ನೀನು ಕ್ಷಮಿಸಿದ ತೋರು. ಜೀವಾತ್ಮನೇ ವರದಾತನೇ ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ. ಭೂಲೋಕ ಜನರಿಗೆ ಶಾಂತಿಯ ಕರುಣಿಸು ಮೊರೆಗೇಳು ದೇವ ಓಂಕಾರನೇ. ಸೃಷ್ಟಿಕರ್ತ ಪರಿಶುದ್ಧನೇ ಶ್ರೇಷ್ಠನು ನೀನು. ಸೃಷ್ಟಿಕರ್ತ ಪರಿಶುದ್ಧನೇ ಶ್ರೇಷ್ಠನು ನೀನು. ದೇವರಾತ್ಮನ ಸ್ತುತಿಗೆ ಮಹಿಮೆ ಜೈಕಾರ. ದೇವನಾತ್ಮನ ಜೊತೆಗೆ ಮಹಿಮೆ ಜಯಕಾರ. ಜೀವಾತ್ಮನೇ ವರದಾತನೇ ಮಹಿಮೆಯು ನಿಮಗೆ, ಮಹಿಮೆಯು ನಿಮಗೆ. ಭೂಲೋಕ ಜನರಿಗೆ ಶಾಂತಿಯ ಕರುಣಿಸು ಮೊರೆಗೇಳು ದೇವ ಓಂಕಾರನೇ. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಲಕ್ಷ್ಯವಿಟ್ಟು ಆಲಿಸಿರಿ. ನಿಮ್ಮ ಸೇವಕರಾದ ರಾಜೇಂದ್ರ ಪ್ರಸಾದ್ ಮತ್ತು ಅನುಷ ಇವರ ಮೇಲೆ ನಿಮ್ಮ ಕೃಪಾವರವನ್ನು ದಯೆಯಿಂದ ಸುರಿಸಿರಿ. ಹೀಗೆ ನಿಮ್ಮ ಪೀಠದ ಮುಂದೆ ಒಂದಾಗಿ ಬಂದಿರುವ ಇವರು ಪರಸ್ಪರ ಪ್ರೀತಿಯಲ್ಲಿ ಸದೃಢರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಮೊದಲನೇ ವಾಚನದಲ್ಲಿ ಹಬಕ್ಕೂಕ್ ಪ್ರವಾದಿಯು ದೇವರಲ್ಲಿ ತನ್ನ ಕಷ್ಟಗಳನ್ನು ನಿವಾರಿಸುವಂತೆ ಮೊರೆ ಇಡುತ್ತಾನೆ. ಎಷ್ಟೇ ಬೇಡಿಕೊಂಡರೂ ದೇವರು ಸುಮ್ಮನಿದ್ದು ಅವನಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಹೋದಾಗ ಆತನು ದೇವರನ್ನು ಕೂಗಿ ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ. ಪ್ರವಾದಿ ಹಬಕ್ಕೂಕನ ಗ್ರಂಥದಿಂದ ವಚನ. ಸರ್ವೇಶ್ವರ, ನಾನೆಷ್ಟು ಕಾಲ ಮೊರೆ ಇರುತ್ತಿರಬೇಕು ನಿನಗೆ? ನೀನೆಷ್ಟು ಕಾಲ ಸುಮ್ಮನಿರುವೆ ಕಿವಿಗೊಡದೆ ನನಗೆ? ಹಿಂಸೆಯಾಗುತ್ತಿದೆ ಎಂದು ನಾ ಕೂಗಿದೆ, ಆದರೂ ನೀ ಸುಮ್ಮನಿರುವೆ ರಕ್ಷಣೆ ನೀಡದೆ. ಕೇಡನ್ನು ನಾ ನೋಡುವಂತೆ ಮಾಡಿದೆಯೇಕೆ? ಕಷ್ಟವನ್ನು ನಾ ಕಾಣುವಂತೆ ಮಾಡಿದೆಯೇಕೆ? ಹಿಂಸೆ ಬಾಧೆಗಳು ಇವೇ ನನ್ನ ಕಣ್ಣ ಮುಂದೆ. ಇಗೋ, ಜಗಳ ನಡೆಯುತ್ತಿದೆ, ವ್ಯಾಜ್ಯವೇಳುತ್ತಿದೆ. ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು. ನೀನು ಕಂಡ ದರ್ಶನವನ್ನು ಬರೆ, ಓದುವವನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು. ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲಿ ಗೊತ್ತಾಗುವುದು. ತಡವಾದರೂ ಕಾದಿರು, ಮೋಸ ಮಾಡದು, ಅದು ಖಂಡಿತವಾಗಿ ಕೈಗೂಡುವುದು. ತಾಮಸವಾಗದು. ನೋಡು, ನೇರ ಮನಸ್ಕನಲ್ಲದವನು ಉಬ್ಬಿ ಹೋಗಿರುವ
ಆ ದುರ್ಜನನು ಉಳಿಯನು. ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು. ಪ್ರಭುವಿನ ವಾಕ್ಯ. ಕೃತಜ್ಞತೆ ಸಲ್ಲಲಿ. ಅರಳಿದೆ ಹೃದಯವು ನಿನ್ನ ಒಲವ ಮಾತಿಗೆ, ಮನಸ್ಸಿನ ಭಾವ ಮಿಡಿದು ಭಕ್ತಿಯು ಜೀವವಿದೆ. ದೇವ ಪ್ರೇಮ ಪೂಜೆಗೆ ಮುಗಿಯದಿರಲಿ ಬಂದವು ಅರಳಿದೆ ಹೃದಯವು ನಿನ್ನ ಒಲವ ಮಾತಿಗೆ, ಮನಸ್ಸಿನ ಭಾವ ಮಿಡಿದು ಭಕ್ತಿಯು ಜಿನುಗಿದೆ. ದೇವ ಪ್ರೇಮ ಪೂಜೆಗೆ ಮುಗಿಯದಿರಲಿ ಬಂಧವು ಮಧುರವಾಗಲಿ. ಅರಳಿದೆ ಹೃದಯವು. ಏಕಾಂತ ಬದುಕುವೆ ನೀ ಬಂದ ಕ್ಷಣವೇ, ನೂರೆಂಟು ಬಯಕೆಗಳು ಚಿಗುರೊಡೆದವು ಎತ್ತಿ. ಏಕಾಂತ ಬದುಕಲ್ಲಿ ನೀ ಬಂದ ಕ್ಷಣವೇ, ನೂರೆಂಟು ಬಯಕೆಗಳು ಚಿಗುರೊಡೆದವು ಎತ್ತಿ. ತರುಲತೆಗಳ ಕೊರಳಲ್ಲಿ ನಿನ್ನ ಕಲರವ ಕೇಳಿ, ತರುಲತೆಗಳ ಕೊರಳಲ್ಲಿ ನಿನ್ನ ಕಲರವ ಕೇಳಿ, ನಿನ್ನಯ ನೆನಪೇ ಸವಿಯೊಳಗಾಗಿ ಅಲೆ ಅಲೆಯು ಸುದೆಯಾಗಿದೆ. ನಿಸ ನಿಸ ಗರಿ ಗ ಗ ಗ ಬಪದಲಿ ಸ ಸ ಸ ಸ ನೀ ದಾರಿ ನೀ 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 ನಿರಿ ಸ ಗ ನಿ ಸ ಗರಿ ಸ ನಿ ಗ ಪ ನಿ ಗ ಪ ಸ ಪಮ ಗರಿ ಗ ಸ. ಅರಳಿದೆ ಹೃದಯವು. ಬಾಳೆಂಬಾಟದಲ್ಲಿ ನೀ ಸೂತ್ರಧಾರಿ, ಉಸಿರಾಡು ಪ್ರತಿ ಕ್ಷಣವು ನಾ ಪಾತ್ರಧಾರಿ. ಈ ಪಾಪಿ ಬದುಕನ್ನು ಆವರಿಸಲು ನೀನು, ಈ ಪಾಪಿ ಬದುಕನ್ನು ಆವರಿಸಲು ನೀನು. ನಿನ್ನಯ ಒಲವೇ ತಂಬೆಳರಾಗಿ ಬಡ ಜೀವ ತಂಪಾಗಿದೆ. ಸನಿದ ಪಮ ಪ ಸ ಸ ಸ ಪಮ ಗರಿ ಸ ನಿದ ಪಮ ಗರಿ ಸ ಗ ಗರಿ ರಿ ಗ ಮ ಪ ನಿ ಸ ಗರಿ ಸ ನಿ ಗ ಪ ನಿ ಗ ಪ ಸ ಸ ಸ ರಿ ನಿ ಗ ಪ ಮ ಪ ಗರಿ ಗ ಸ ಗರಿ ಗ ಗ ಗ ಗ. ಅರಳಿದೆ ಹೃದಯವು ನಿನ್ನ ಒಲವ ಮಾತಿಗೆ, ಮನಸ್ಸಿನ ಭಾವವೇ
ಎರಡನೇ ವಾಚನ. ಇಂದಿನ ಎರಡನೇ ವಾಚನದಲ್ಲಿ ಸಂತ ಪೌಲನು ತಿಮೋಥಿಯನಿಗೆ ಬರೆದ ಪತ್ರದಲ್ಲಿ ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ದೇವರ ವರದಾನವನ್ನು ಪಡೆಯುತ್ತೇವೆ, ಆದರೆ ನಮ್ಮಲ್ಲಿ ವಿಶ್ವಾಸ ಹೊಂದಿರಬೇಕು ಎಂದು ತಮ್ಮ ಹಿಂಬಾಲಕರಿಗೆ ವಿಶ್ವಾಸವನ್ನು ಬೋಧಿಸುತ್ತಾರೆ. ಪೌಲನು ತಿಮೋಥಿಯನಿಗೆ ಬರೆದ ಎರಡನೇ ಪತ್ರದಿಂದ ವಾಚನ. ಸಹೋದರನೇ, ನಾನು ನಿನ್ನ ಮೇಲೆ ಹಸ್ತನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂಥ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವಿಶಕ್ತಿ, ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ಧಿಸುವಂತೆ ಮಾಡುತ್ತಾರೆ. ಆದ್ದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲು ನಾಚಬೇಡ. ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಶ್ವಾಸದಲ್ಲೂ ನಾಚಬೇಡ. ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಗೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು. ಕ್ರಿಸ್ತ ಯೇಸುವಿನಲ್ಲಿ ನಮ್ಮದಾಗಿರುವ ವಿಶ್ವಾಸ ಹಾಗೂ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿರು. ನಾನು ಬೋಧಿಸುವುದನ್ನು ಆದರ್ಶವಾಗಿ ಉಂಟುಕೊಂಡು ಅನುಸರಿಸು. ನಿನ್ನ ವಶಕ್ಕೆ ಕೊಡಲಾಗಿರುವ ಸದ್ಬೋಧನೆಯನ್ನು ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮರ ಸಹಾಯದಿಂದ ಸುರಕ್ಷಿತವಾಗಿಡು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾನುಭುವಿಯು ಹಗಲು ಇರುಳು ಜಗದ ಜೀವ ಕೋಟಿಯು ನೀಡಿದ ಪ್ರೇಮ ಸಿರಿಯು ಮನವು ಹರ್ಷದಿ ಕುಣಿಯುತ್ತಿದೆ. ಭೂಮಿಯು ಹಗಲು ಇರುಳು ಜಗದ ಜೀವ ಕೋಟಿಯು ನೀಡಿದ ಪ್ರೇಮ ಸಿರಿಯು ಮನವು ಹರ್ಷದಿ ಕುಣಿಯುತ್ತಿದೆ. ಹಾಡಿರಿ ಹಲ್ಲೆಲೂಯಾ, ಸಾರಿರಿ ಹಲ್ಲೆಲೂಯಾ, ಹಾಡಿರಿ ಹಲ್ಲೆಲೂಯಾ, ಹಲ್ಲೆಲೂ ಹಲ್ಲೆಲೂಯಾ, ಹಲ್ಲೆಲೂ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಸ್ವಾಮಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರೇಷಿತರು ಯೇಸುವನ್ನು ಕೇಳಿಕೊಂಡರು. ಆಗ ಯೇಸು, ಸಾಸಿವೆ ಕಾಳಿನಷ್ಟು ವಿಶ್ವಾಸ ನಿಮ್ಮಲ್ಲಿದ್ದು ನೀವು ಈ ಅತ್ತಿ ಮರಕ್ಕೆ, ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಆಜ್ಞಾಪಿಸಿದ್ದೇ ಆದರೆ ಅದು ನಿಮಗೆ ವಿಧೇಯವಾಗಿ ನಡೆದುಕೊಳ್ಳುವುದು. ನಿಮಗೆ ಒಬ್ಬ ಆಳಿದ್ದಾನೆಂದು ಭಾವಿಸೋಣ. ಅವನು ಹೊಲ ಹೊತ್ತೋ ಕುರಿ ಮೇಯಿಸಿಯೋ ಮನೆಗೆ ಬರುತ್ತಾನೆ. ಬಂದಾಕ್ಷಣವೇ ಬಾ ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆಯೇ? ಇಲ್ಲ. ಆದರೆ ಬದಲಾಗಿ ಊಟ ಸಿದ್ಧ ಮಾಡು, ನಾನು ಊಟ ಮಾಡಿ ಮುಗಿಸುವ ತನಕ ನಡುಕಟ್ಟಿಕೊಂಡು ನನಗೆ ಉಪಚಾರ ಮಾಡು, ಅನಂತರ ನೀನು ಊಟ ಮಾಡುವೆಯಂತೆ ಎಂದು ಹೇಳುತ್ತಾರಲ್ಲವೇ? ತಮ್ಮ ಆಜ್ಞೆ ಪ್ರಕಾರ ನಡೆದುಕೊಂಡು ಆಳಿಗೆ ಅವರು ಕೃತಜ್ಞತೆ ಸಲ್ಲಿಸುತ್ತಾರೆಯೇ? ಇಲ್ಲ. ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ
ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದುಕೊಳ್ಳಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಇಂದು ನಮ್ಮೆಲ್ಲರಿಗೂ ಸಂತೋಷ, ಸಂಭ್ರಮ, ಆನಂದದ ದಿನ. ಇಲ್ಲಿ ನೆರೆದಿರುವಂತಹ ನಮ್ಮೆಲ್ಲರಿಗಿಂತ ಇಂದು ವಿವಾಹ ಸಂಸ್ಕಾರದಲ್ಲಿ ಒಂದಾಗಲಿರುವಂತಹ ರಾಜೇಂದ್ರ ಪ್ರಸಾದ್ ಮತ್ತು ಅನುಷಾ ಇವರ ಜೀವನದಲ್ಲಿ ಎಂದೂ ಮರೆಯಲಾಗದಂತಹ ಅವರ ವಿವಾಹ ಸಂಸ್ಕಾರದ ಬಾಳ ಪುಟದಲ್ಲಿ ಲಿಖಿತವಾಗುವಂತಹ ಒಂದು ಪವಿತ್ರವಾದಂತಹ ದಿನವಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಒಂದು ಯೋಜನೆಯಲ್ಲಿ, ದೇವರ ಒಂದು ಸಂಕಲ್ಪದಲ್ಲಿಯೇ ನಡೆಯುತ್ತಿರುವಂತಹ ಈ ವಿವಾಹ ಸಂಸ್ಕಾರದಲ್ಲಿ ಇವರಿಬ್ಬರು ಒಂದಾಗುತ್ತಿರುವಂತಹ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಇವರಿಬ್ಬರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರ ಒಂದು ಬಾಳ ಪಯಣದಲ್ಲಿ ಇವರೊಂದಿಗಿದ್ದು ಇವರಿಗೆ ಬೇಕಾಗುವಂತಹ ಆಶೀರ್ವಾದಗಳನ್ನು ಸುರಿಸಿ ಇವರನ್ನು ಪೋಷಿಸಿ ಕೈ ಹಿಡಿದು ಮುನ್ನಡೆಸಲಿ ಎಂಬುದಾಗಿ ನಾವು ವಿಶೇಷವಾಗಿ ಅವರಿಗಾಗಿಯೂ ಮತ್ತು ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಒಮ್ಮೆ ಒಂದು ಊರಿನಲ್ಲಿ ಶಿಕ್ಷಕರಿರುತ್ತಾರೆ. ಶಿಕ್ಷಕರು ಎಂದಿನಂತೆ ಬೆಳಿಗ್ಗೆ ಎದ್ದು ಅವರು ಶಾಲೆಗೆ ಹೋಗುತ್ತಿರುವಾಗ ಅವರು ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗುವಾಗ ರಸ್ತೆಯ ಬದಿಯಲ್ಲಿ ಒಂದು ಪಕ್ಷಿ ಅತೀವ ದುಃಖದಿಂದ, ನೋವಿನಿಂದ ಇರುವುದನ್ನು ಅವರು ಗಮನಿಸುತ್ತಾರೆ. ಹೀಗೆ ಗಮನಿಸಿದಂತಹ ಶಿಕ್ಷಕರು ಆ ಹಕ್ಕಿಯ ಹತ್ತಿರ ಹೋಗ್ತಾರೆ. ಆ ಹಕ್ಕಿ ಹಾರುವುದಿಲ್ಲ. ಇನ್ನೂ ಸ್ವಲ್ಪ ಹತ್ತಿರ ಹೋಗ್ತಾರೆ. ಆ ಹಕ್ಕಿ ಅಲ್ಲೇ ಇರುತ್ತದೆ. ಆ ಹಕ್ಕಿಯನ್ನು ಹಿಡಿದುಕೊಂಡು ಊರಿನ ಆಚೆಯಲ್ಲಿರುವಂತಹ ಬೆಟ್ಟ ಗುಡ್ಡದ ಮೇಲೆ ಹೋಗಿ ಅದನ್ನು ಹಾರಿಬಿಟ್ಟು ಅವರು ಶಾಲೆಗೆ ಮರಳುತ್ತಾರೆ. ಹೀಗೆ ಶಾಲೆ ಮುಗಿಸಿದ ನಂತರ ಅವರು ಸಂಜೆ ಅದೇ ದಾರಿಯಲ್ಲಿ ನಡೆದುಕೊಂಡು ಬರುವಾಗ ತಾನು ಬೆಳಿಗ್ಗೆ ಕಂಡಂತಹ ಅದೇ ಹಕ್ಕಿಯನ್ನ ಅದೇ ಸ್ಥಳದಲ್ಲಿ ಅದೇ ಒಂದು ದುಃಖ, ನೋವಿನಲ್ಲಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಅವರು ಗಮನಿಸುತ್ತಾರೆ. ಹೀಗೆ ಅವರು ಹಕ್ಕಿಯ ಪಕ್ಕಕ್ಕೆ ಹೋಗಿ ಸುತ್ತಮುತ್ತಲಿನ ಜಾಗವನ್ನು ಅವರು ಗಮನಿಸುತ್ತಾರೆ. ಗಮನಿಸುವಾಗ ಮತ್ತೊಂದು ಹಕ್ಕಿ ಅಲ್ಲಿ ನೋವಿನಿಂದ ರಕ್ತ ಸುರಿದು ಕಷ್ಟ, ನೋವು, ಹಿಂಸೆಯನ್ನ ಪಡುವುದನ್ನು ಅವರು ಗಮನಿಸುತ್ತಾರೆ. ಅಂದರೆ ಈ ತನ್ನ ಜೊತೆಗಾರ್ತಿಯಾಗಿರುವಂತಹ ಹಕ್ಕಿ ಯಾರೋ ಕಲ್ಲಿನಿಂದ ಹೊಡೆದು ಆ ಗಾಯಪಟ್ಟು ನೋವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಜೊತೆಗಾರನಾಗಿದ್ದಂತಹ ಮತ ಕಷ್ಟದಲ್ಲಿ ನಾನು ನಿನ್ನೊಂದಿಗೆ ಪಾಲುಗಾರನಾಗಿ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ತನ್ನ ಜೊತೆಗಾರ್ತಿಯ ಒಂದು ಕಷ್ಟದಲ್ಲಿ ತನ್ನ ನೋವನ್ನು ಅದು ಅನುಭವಿಸಿ ತನ್ನ ಪ್ರೀತಿಯನ್ನು, ತನ್ನ ಪ್ರೇಮವನ್ನು ವ್ಯಕ್ತಪಡಿಸುವುದನ್ನು ಶಿಕ್ಷಕರು ಗಮನಿಸಿ ಆಶ್ಚರ್ಯಚಕಿತರಾಗುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾಣಿ ಪಕ್ಷಿಗಳಲ್ಲಿಯೇ ಇರುವಂತಹ ಇಷ್ಟೊಂದು ಪ್ರೀತಿಗೆ ದೇವರ ಸ್ವರೂಪದಲ್ಲಿ, ದೇವರ ಸೃಷ್ಟಿಯಲ್ಲಿ, ದೇವರ ಪ್ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ನಮಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ವಿವಾಹ ಸಂಸ್ಕಾರ ಕುಟುಂಬ ಜೀವನದಲ್ಲಿ ಇನ್ನೆಷ್ಟು ಹೆಚ್ಚಾಗಿ ಪ್ರೀತಿ ಬೇರೂರಿರಬೇಕು ಎಂಬುದಾಗಿ ಚಿಂತಿಸಲು ಇಂದಿನ ಆರಾಧನೆ ವಿದ್ಯೆ ದೈವ ವಾಕ್ಯಗಳು ನಮ್ಮೆಲ್ಲರಿಗೂ ಕರೆಯನ್ನು ನೀಡುತ್ತಾ ಇದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ವಿವಾಹ ಎಂದರೆ ಏನು? ಇಂದು ವಿವಾಹ ಅಂದರೆ ಮದುವೆಯಾಗಿಬಿಟ್ಟಿದೆ. ಮದುವೆ ಅಂದರೆ ಏನು ಗೊತ್ತಾ? ಮದುವೆ ಅಂದರೆ ಮನುಷ್ಯನು, ಅಂದರೆ ಮನುಷ್ಯನು ಮಾಡುವಂತಹ, ಅಂದರೆ ದುಬಾರಿ ವೆಚ್ಚವಾಗಿ ಬಿಟ್ಟಿದೆ. ಅಂದರೆ ಮದುವೆ ಎನ್ನುವುದು ಒಂದು ದುಬಾರಿ ವೆಚ್ಚ, ಒಂದು ಆಡಂಬರ, ಒಂದು ಸಡಗರ ಮಾಡುವಂತಹ ಒಂದು ಆಚರಣೆಯಾಗಿ ಬಿಟ್ಟಿದೆ.
ಆದರೆ ವಿವಾಹ ಅನ್ನುವುದು ಒಂದು ಪವಿತ್ರವಾದಂತಹ ಒಂದು ಸಂಸ್ಕಾರ, ದೇವರಿಂದಲೇ ಸ್ಥಾಪಿಸಲ್ಪಟ್ಟಂತಹ ಒಂದು ಪವಿತ್ರವಾದಂತಹ ಒಡಂಬಡಿಕೆ. ಈ ಒಡಂಬಡಿಕೆಯಲ್ಲಿ ನಾವು ವಾಗ್ದಾನಗಳನ್ನು ಜೀವಿಸಲು ಇಂದಿನ ಶುಭ ವಿವಾಹ ಸಂಸ್ಕಾರ ನಮ್ಮೆಲ್ಲರಿಗೂ ಕರೆಯನ್ನು ನೀಡುತ್ತಾ ಇದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನೇ ನಾವು ಆದಿಕಾಂಡದಲ್ಲಿ ನಾವು ಓದುತ್ತೇವೆ. ಆದಿಕಾಂಡದಲ್ಲಿ ಸರ್ವೇಶ್ವರ ಸ್ವಾಮಿ ಸಮಸ್ತವನ್ನ ಸೃಷ್ಟಿ ಮಾಡುತ್ತಾರೆ. ಸಮಸ್ತವನ್ನ ಸೃಷ್ಟಿ ಮಾಡಿ ತಾನು ಸೃಷ್ಟಿಸಿದನ್ನು ಪ್ರತಿಯೊಂದನ್ನು ಆದಾಮನಿಗೆ ಕೊಡುಗೆಯಾಗಿ ಕೊಡುತ್ತಾರೆ. ಹೀಗೆ ಸೃಷ್ಟಿಯನ್ನ ಕೊಡುಗೆಯಾಗಿ ಸ್ವೀಕರಿಸಿದಂತಹ ಆದಾಮನು ಸಂಪೂರ್ಣ ಆನಂದವನ್ನ ಅವನು ಪಡುವುದರಲ್ಲಿ ವಿಫಲನಾಗುತ್ತಾನೆ. ಅವನ ಅಳಲನ್ನ ಬಲ್ಲವರಾದಂತಹ ಸರ್ವೇಶ್ವರ ಸ್ವಾಮಿ ಅವನಿಗೆ ಗಾಢ ನಿದ್ರೆಯನ್ನು ಬರೆಸಿ ಅವನ ಒಂದು ಪಕ್ಕೆ ಎಲುಬನ್ನು ತೆಗೆದುಕೊಂಡು ಸ್ತ್ರೀಯನ್ನ ಉಂಟು ಮಾಡುತ್ತಾರೆ. ಹೀಗೆ ನಿದ್ರೆಯಲ್ಲಿದ್ದಂತಹ ಆದಾಮನು ಎದ್ದು ಆ ಅವ್ವಳನ್ನು ನೋಡುವಾಗ ಒಂದು ಪ್ರೇಮ ಗೀತೆಯನ್ನೇ ಹಾಡಿಬಿಡುತ್ತಾನೆ. ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಲು, ಮಾನವನಿಂದ ಸೃಷ್ಟಿಸಲ್ಪಟ್ಟಂತಹ ಇವಳನ್ನ ನಾರಿ ಎಂದು ಕರೆಯುತ್ತಾರೆ ಎಂಬುದಾಗಿ ಒಂದು ಪ್ರೇಮ ಗೀತೆಯನ್ನೇ ಅಂದೇ ಆದಾಮನು ಹಾಡುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಸರ್ವೇಶ್ವರ ಸ್ವಾಮಿ ಅವ್ವಳನ್ನ ಸೃಷ್ಟಿಸುವಾಗ ಆದಾಮನ ಒಂದು ಅಂಗವನ್ನ ತಲೆಯಲ್ಲೋ ಕಾಲಿನಲ್ಲೋ ಅವರು ತೆಗೆಯಲಿಲ್ಲ, ಬದಲಾಗಿ ಪಕ್ಕೆಯಲ್ಲಿ ತೆಗೆಯುತ್ತಾರೆ. ಅಂದರೆ ಪಕ್ಕೆ ಮನುಷ್ಯನ ಒಂದು ನಡುವಿನಲ್ಲಿರುವಂತಹ ಸಮಭಾಗದಲ್ಲಿರುವಂತಹ ಒಂದು ಅಂಗವಾಗಿದೆ. ಅಂದರೆ ಗಂಡು ಮೇಲಲ್ಲ, ಹೆಣ್ಣು ಕೀಳಲ್ಲ, ಹೆಣ್ಣು ಮೇಲಲ್ಲ, ಗಂಡು ಕೀಳಲ್ಲ, ಅವರಿಬ್ಬರು ಸರಿ ಸಮಾನರು ಎಂಬುದಾಗಿ ಇದರ ಅರ್ಥ ನಮಗೆ ಕೊಡುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಈ ವಿವಾಹ ಸಂಸ್ಕಾರದ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಈ ವಿವಾಹ ಸಂಸ್ಕಾರ ಅಂದರೆ ಏನು ಎಂಬುದಾಗಿ ನಾವು ಯೋಚಿಸುವಾಗ, ಈ ವಿವಾಹ ಸಂಸ್ಕಾರವು ಒಂದು ಕಾಂಟ್ರಾಕ್ಟ್ ಅಲ್ಲ. ಇದು ಒಂದು ಕಾಂಟ್ರಾಕ್ಟ್ ಅಲ್ಲ. ಕಾಂಟ್ರಾಕ್ಟ್ ಅಂದರೆ ಇವತ್ತು ನಾವು ಏನೋ ಒಂದು ಕಟ್ಟಡ ಕಟ್ಟಬೇಕು, ಒಂದು ಕಾಂಟ್ರಾಕ್ಟರ್ ಜೊತೆ ನಾವು ಒಂದು ಒಪ್ಪಂದ ಮಾಡಿಕೊಳ್ತೇವೆ, ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೀವಿ, ಒಂದು ಅಗ್ರಿಮೆಂಟ್ ಹಾಕೊಳ್ತೀವಿ. ಅಲ್ಲಿ ಏನೋ ಒಂದು ಎಡವೆಟ್ ಆಗ್ಬಿಟ್ರೆ ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ, ಮುರಿದು ಬಿದ್ದೋಗ್ಬಿಡ್ತದೆ. ಆದರೆ ವಿವಾಹ ಸಂಸ್ಕಾರ ಎನ್ನುವುದು ಒಂದು ಶಾಶ್ವತವಾದಂತಹ ಬಂಧನ. ಇದು ಒಂದು ಒಡಂಬಡಿಕೆ, ದೇವರಿಂದಲೇ ಸ್ಥಾಪಿಸಲ್ಪಟ್ಟಂತಹ ಒಂದು ಪವಿತ್ರವಾದಂತಹ ಸಂಸ್ಕಾರ. ಈ ಸಂಸ್ಕಾರದಲ್ಲಿ ಒಂದಾಗುವಾಗ ನಾವು ಉಸಿರಿರುವವರೆಗೂ ನಾವು ಜೀವಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಹೌದು ಪ್ರಿಯ ಸಹೋದರರೇ, ಇದನ್ನೇ ನಾವು ಈ ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ. ಸರ್ವೇಶ್ವರ ಸ್ವಾಮಿ ತನ್ನ ಇಸ್ರಾಯೇಲ್ ಜನತೆಯೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಯಾವ ಒಡಂಬಡಿಕೆ? ನಾನೇ ಸರ್ವೇಶ್ವರ ಸ್ವಾಮಿ, ನಾನು ಸರ್ವೇಶ್ವರ ಸ್ವಾಮಿ ಆಗಿರುವಂತಹ ನಾನು ನನ್ನ ಮಕ್ಕಳಾದಂತಹ ನಿಮ್ಮನ್ನು ಕಷ್ಟದಲ್ಲೂ ನೋವಿನಲ್ಲೂ ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ಪೋಷಿಸಿ, ಅನ್ಯ ರಾಷ್ಟ್ರಗಳ ಒಂದು ಆಕ್ರಮಣದಿಂದ ನಿಮ್ಮನ್ನು ಸಂರಕ್ಷಿಸಿ, ನಿಮ್ಮನ್ನು ಪೋಷಿಸಿ ಮುನ್ನಡೆಸುತ್ತೇನೆ ಎಂಬುದಾಗಿ ಒಂದು ವಾಗ್ದಾನ ಮಾಡಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನತೆ, ನಾನು ನಿಮ್ಮ ಪ್ರಜೆಗಳಾಗಿರುವಂತಹ ನಾವು ನಿಮ್ಮ ವಾಕ್ಯಗಳಿಗೆ, ನಿಮ್ಮ ಕಟ್ಟಳೆಗಳಿಗೆ ಬದ್ಧರಾಗಿ ನಿಮ್ಮ ಮಕ್ಕಳಾಗಿ ನಾವು ಜೀವಿಸುತ್ತೇವೆ, ನಿಮ್ಮನ್ನೇ ನಾವು ಅನುಸರಿಸುತ್ತೇವೆ ಎಂಬುದಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಇಸ್ರಾಯೇಲ್ ಜನತೆ ಆ ಒಡಂಬಡಿಕೆಗೆ ಅನ್ಯ ರಾಷ್ಟ್ರಗಳ ಆ ಒಂದು ರಾಜರುಗಳ ಆ ಒಂದು ಶಕ್ತಿಯಲ್ಲಿ ನಂಬಿಕೆಯನ್ನು ಇಡುವುದರ ಮೂಲಕ, ಅನ್ಯ ದೇವತೆಗಳನ್ನು ಪೂಜಿಸುವುದರ ಮೂಲಕ ಆ ಒಡಂಬಡಿಕೆಯಿಂದ ದೂರ ಸರಿಯುತ್ತಾರೆ. ಆದರೆ ಸರ್ವೇಶ್ವರ ಸ್ವಾಮಿ ತಾನು ಮಾಡಿಕೊಂಡಂತಹ ಒಡಂಬಡಿಕೆಗೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಅವರು ಬದ್ಧರಾಗಿ ನಮ್ಮನ್ನು ಪೋಷಿಸಿ ಮುನ್ನಡೆಸುತ್ತಿದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಅಂದು ಸರ್ವೇಶ್ವರ ಸ್ವಾಮಿಯಲ್ಲಿದ್ದಂತಹ ಆ ಒಂದು ಒಡಂಬಡಿಕೆಯ ಮಹತ್ವವನ್ನು ನಾವು ಕಲಿದುಕೊಳ್ಳಬೇಕು. ನಾವು ಎಂದಿಗೂ ನಾವು ಮಾಡಿಕೊಂಡಂತಹ ಒಡಂಬಡಿಕೆಗೆ ಬದ್ಧರಾಗಿ ಜೀವಿಸಲು ಎಂದು ವಿಶೇಷವಾಗಿ ರಾಜೇಂದ್ರ ಪ್ರಸಾದ್ ಮತ್ತು ಅನುಷಾ ಅವರಿಬ್ಬರು ಕರೆಯಲ್ಪಟ್ಟಿದ್ದಾರೆ. ಹಾಗಾದರೆ ನಾವು ಒಡಂಬಡಿಕೆ ಬಗ್ಗೆ ನಾವು ಧ್ಯಾನಿಸಿದೋ, ಆದರೆ ಈ ವಿವಾಹ ಸಂಸ್ಕಾರ ಭದ್ರವಾಗಿ ನಿಲ್ಲಲು
ಒಂದು ಮುಖ್ಯವಾದಂತಹ ಅಸ್ತ್ರ ನಮ್ಮಲ್ಲಿ ಮೈಗೂಡಿಸಿಕೊಳ್ಳಬೇಕು. ಕುಟುಂಬ ಅಂತ ಹೇಳುವಾಗ ಪ್ರಾರ್ಥನೆ ಅತಿ ಕೇಂದ್ರ ಬಿಂದುವಾಗಿರಬೇಕು. ಇದು ಒಂದು ನಮ್ಮ ವಿವಾಹ ಸಂಸ್ಕಾರದ ಕುಟುಂಬಕ್ಕೆ ಒಂದು ಅಡಿಪಾಯವಾಗಿರಬೇಕು. ಅಡಿಪಾಯ ಒಂದು ಚೆನ್ನಾಗಿದ್ದರೆ ಮನೆ ಗಟ್ಟಿಯಾಗಿ ನಿಲ್ಲುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಪ್ರಾರ್ಥನೆಯೇ ಮನುಷ್ಯನ ಕುಟುಂಬದ ಒಂದು ಕೇಂದ್ರ ಬಿಂದುವಾಗಿದೆ. ಸಂತ ಅಗಸ್ಟಿನ್ ರವರು ಹೇಳ್ತಾರೆ, ಪ್ರಾರ್ಥನೆ ಮನುಷ್ಯನ ಬಲ, ದೇವರ ನಿಶಕ್ತಿ. ಅಂದರೆ ನಾವು ಪ್ರಾರ್ಥಿಸುವಾಗ ದೇವರ ಮನಸ್ಸು ಕರಗುತ್ತದೆ. ಕರಗಿದಂತಹ ಮನಸ್ಸು ನಾವು ಕೇಳಿಕೊಳ್ಳುವುದನ್ನು ಅವರು ಕೊಟ್ಟು ಹರಸುತ್ತಾರೆ. ಪ್ರಾರ್ಥನೆ ಇಲ್ಲದಂತಹ ಕುಟುಂಬ ಹೂತೋಟಗಳಲ್ಲಿ ಹೂಗಳು ಇಲ್ಲದಂತಹ ಒಂದು ಕುಟುಂಬವಾಗಿ ಮಾರ್ಪಡುತ್ತದೆ. ಅಂದರೆ ಒಂದು ಹೂತೋಟ ಅಂತ ಹೇಳುವಾಗ ಅಲ್ಲಿ ಯಾವುದಾರ ಒಂದು ಹೂ ಇರಬೇಕು. ಅಲ್ಲಿ ಹೂ ಇಲ್ಲ ಅಂದರೆ ಅದು ಹೂತೋಟ ಅನ್ಸ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಇರುತ್ತದೆ. ಅದನ್ನೇ ನಾವು ತೋಬಿಯಸ್ ಗ್ರಂಥದಲ್ಲಿ ನಾವು ಓದುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ತೋಬಿಯಸ್ ಗ್ರಂಥನ ನಾವು ಓದುವಾಗ, ತೋಬಿಯಸ್ ಸಾರಳನ್ನ ಮದುವೆ ಆಗುವ ಮುಂಚೆ, ಸಾರಳು ಇದಕ್ಕೂ ಮುಂಚೆ ಮದುವೆಯಾಗಿ ತನ್ನ ಗಂಡಂದಿರನ್ನ ಅವಳು ಕಳೆದುಕೊಂಡಿರುತ್ತಾಳೆ. ಹೀಗೆ ಇದನ್ನು ಕಂಡಂತಹ ತೋಬಿಯಾಸನು ಅವಳನ್ನು ಮದುವೆ ಆಗುತ್ತಾನೆ. ಮದುವೆಯಾದ ಮೊದಲನೇ ರಾತ್ರಿ ಅವರು ಸೇರುವಾಗ ತೋಬಿಯಾಸನು ಸಾರಳನ್ನು ನೋಡಿ, ಪ್ರಿಯೇ ಎದ್ದೇಳು, ನಾವು ದೇವರನ್ನ ಸ್ತುತಿಸೋಣ, ದೇವರನ್ನ ಸ್ತುತಿಸಿ ದೇವರನ್ನ ಮಹಿಮೆ ಪಡಿಸೋಣ ಎಂಬುದಾಗಿ ಅವರು ಮಂಡಿಯೂರಿ ಮೊಣಕಾಲಿಟ್ಟು ಸರ್ವೇಶ್ವರ ಸ್ವಾಮಿಯನ್ನ ಅವರು ಆರಾಧಿಸುತ್ತಾರೆ, ಜಪಿಸುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. ಹೀಗೆ ಪ್ರಾರ್ಥನೆಯನ್ನು ಕಂಡಂತಹ ಸರ್ವೇಶ್ವರ ಸ್ವಾಮಿ ಅವರನ್ನು ದುಷ್ಟ ಶಕ್ತಿಯಿಂದ ಅವರು ರಕ್ಷಿಸುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ವಿವಾಹ ಸಂಸ್ಕಾರ ಅಂತ ಹೇಳುವಾಗ, ಕುಟುಂಬ ಸಂಸಾರ ಅಂತ ಹೇಳುವಾಗ ಅಲ್ಲಿ ಕಷ್ಟಗಳು, ನೋವುಗಳು, ನಲಿವುಗಳು, ಎಲ್ಲ ಘಟನೆಗಳು ಅವರು ಬರುವಾಗ ನಾವು ಪ್ರಾರ್ಥನೆಯಲ್ಲಿ ದೃಢವಿರುತ್ತಾಗ ಖಂಡಿತವಾಗಿಯೂ ದೇವರು ಅಂದು ತೋಬಿಯಾಸನನ್ನು ರಕ್ಷಿಸಿದಂತೆ ನಮ್ಮ ಕುಟುಂಬಗಳನ್ನು ದೇವರು ರಕ್ಷಿಸುತ್ತಾರೆ. ಎರಡನೆಯದಾಗಿ, ನಮ್ಮ ಕುಟುಂಬದಲ್ಲಿ ಒಂದು ಮನೆ ಗಟ್ಟಿಯಾಗಿ ನಿಲ್ಲಬೇಕಾದರೆ ಪ್ರೀತಿ ಅತಿ ಮುಖ್ಯವಾದಂತಹ ಒಂದು ಅಂಶವಾಗಿರುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರರನ್ನೇ ಅವರು ದಾರಿಯಾಗಿ ಕೊಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಯಹಲೋಕಕ್ಕೆ ಬಂದು ನಮ್ಮನ್ನು ಹೆಚ್ಚಾಗಿ ಎಷ್ಟು ಪ್ರೀತಿಸಿದರೆಂದರೆ ತಮ್ಮ ಪಾಪಗಳಿಗೋಸ್ಕರ ಅವರು ಕಷ್ಟ ನೋವನ್ನು ಅನುಭವಿಸಿ ಆ ಕಲ್ವಾರಿ ಬುಡದಲ್ಲಿ ತಮ್ಮ ಪ್ರಾಣವನ್ನೇ ನಮಗಾಗಿ ಸಮರ್ಪಿಸುತ್ತಾರೆ. ಅಷ್ಟೊಂದು ದೇವರು ನಮ್ಮನ್ನು ಪ್ರೀತಿಸಿದರು. ಅದೇ ರೀತಿಯಲ್ಲಿ ಹೇಗೆ ದೇವರು ಪ್ರಭು ಯೇಸು ಕ್ರಿಸ್ತರು ಧರ್ಮಸಭೆಯನ್ನು ಪ್ರೀತಿಸಿ ತನ್ನ ಸರ್ವಸ್ವವನ್ನೇ ಸಮರ್ಪಿಸಿದರೋ, ಅದೇ ರೀತಿಯಲ್ಲಿ ರಾಜೇಂದ್ರ ಪ್ರಸಾದ್ ಮತ್ತು ಅನುಷಾ, ನೀವಿಬ್ಬರು ಪ್ರೀತಿಯಲ್ಲಿ ಒಂದಾಗಿ ಅನ್ಯೋನ್ಯತೆಯಲ್ಲಿ ನೀವು ಒಂದಾಗಿದ್ದರೆ ನೀವು ಸಹ ನಿಮ್ಮ ಕುಟುಂಬವನ್ನು ಪ್ರೀತಿಯಲ್ಲಿ ಕಟ್ಟಲು ಸಾಧ್ಯವಾಗುತ್ತದೆ. ಆದುದರಿಂದ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಸಿ ಅನ್ಯೋನ್ಯತೆಯಿಂದ ಜೀವಿಸಲು ನೀವು ಇಂದು ಕರೆಯಲ್ಪಟ್ಟಿದ್ದೀರಿ. ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ಈ ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವಂತಹ ಇವರಿಗಾಗಿ ನಾವು ಪ್ರಾರ್ಥಿಸೋಣ. ಇಂದಿನ ಆರಾಧನಾ ವಿಧಿಯ ದೈವ ವಾಕ್ಯಗಳು ಹೇಳುವಂತೆ ಇಂದು ನಾವೆಲ್ಲರೂ ನಮ್ಮ ಜೀವನವನ್ನು, ನಮ್ಮ ಕುಟುಂಬವನ್ನು ವಿಶ್ವಾಸದಲ್ಲಿ ಬೆಳೆಸಲು ನಮಗೆ ಕರೆಯನ್ನು ನೀಡುತ್ತದೆ. ಆದುದರಿಂದ ನಾವೆಲ್ಲರೂ ಆ ವಿಶ್ವಾಸದಲ್ಲಿ ಜೀವಿಸಿ ದೇವರ ಅನುಗ್ರಹವನ್ನು ನಾವು ಪಡೆದು ನಾವು ಸಾತ್ವಿಕ ಒಂದು ಜೀವನವನ್ನು ಕಟ್ಟಿಕೊಳ್ಳಲು ಬೇಕಾಗುವಂಥ ವರಪ್ರಸಾದಗಳಿಗಾಗಿ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಆಮೆನ್. ಸಾಕ್ಷಿಗಳು ಮುಂದೆ ಬನ್ನಿ. ಇವತ್ತು 2 ಮದುವೆ ಇದೆ. ಒಂದು ಆರೋಗ್ಯ ಸ್ವಾಮಿ ಗಾಯತ್ರಿ ಅವರು ಅವರೇ ಸ್ವಂತ ಇಚ್ಛೆಯಿಂದ ಪೂಜೆ ಆದ ನಂತರ ಮದುವೆ ಆಗ್ತಿ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾವು ಪಕ್ಕದಲ್ಲಿ ಕೂರಿಸಿದ್ದೀವಿ. ಜೊತೆಗೆ ಬಾಲರಾಜೇಂದ್ರ ಪ್ರಸಾದ್ ಮತ್ತು ಅನುಷಾ ಇವರಿಬ್ಬರ ಸಾಕ್ಷಿಗಳನ್ನು
ಮುಂದೆ ಬನ್ನಿ ಅಂತಲೇ ಕೇಳಿಕೊಳ್ಳುತ್ತೇನೆ. ಸಾಕ್ಷಿಯರು ಪ್ರಿಯರೇ, ಕ್ರಿಸ್ತರ ಪ್ರತಿನಿಧಿಯಾಗೂ ಈ ಸಭೆಯ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಬಂದಿದ್ದೀರಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾ ಸ್ನಾನದಲ್ಲಿ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರೀಕರಿಸಿದ್ದಾರೆ. ಈಗ ಈ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ. ಬಾಲರಾಜೇಂದ್ರ ಪ್ರಸಾದ್ ಮತ್ತು ಅನುಷಾ, ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ಇಲ್ಲಿಗೆ ಬಂದಿರುವಿರೋ? ಹೌದು, ಬಂದಿದ್ದೇವೆ. ಹೌದು, ಬಂದಿರುತ್ತೇವೆ. ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವಿರೋ? ಹೌದು, ಪ್ರೀತಿಸಿ ಗೌರವಿಸುತ್ತೇವೆ. ಹೌದು, ಪ್ರೀತಿಸಿ ಗೌರವಿಸುತ್ತೇವೆ. ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲಹುವಿರೋ? ಹೌದು, ಸಾಕಿ ಸಲಹುತ್ತೇವೆ. ಹೌದು, ಸಾಕಿ ಸಲಹುತ್ತೇವೆ. ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸುವುದರಿಂದ ನಿಮ್ಮ ಬಲಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ಬಾಲರಾಜೇಂದ್ರ ಪ್ರಸಾದಾದ ನಾನು, ಅನುಷಾ ಆದ ನಿಮ್ಮನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಅನುಷಾದ ನಾನು, ಬಾಲರಾಜಾದ ನಿಮ್ಮನ್ನು ಆದ ನಾನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ. ಪ್ರಿಯವಾದವರೇ, ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆ ಗುರುತಾಗಿ ಈಗ ಕಟ್ಟಲಿರುವ ತಾಲಿಯನ್ನು, ಹಾಕಲಿರುವ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ. ಅನುಷಾದ ಈ ತಾಲಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.
ರಾಜೇಂದ್ರ ಪ್ರಸಾದ್ ನಿಮ್ಮನ್ನು ಈ ಉಂಗುರವನ್ನು ನಿನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸಿ, ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ತಂದೆಯೇ, ನಿಮ್ಮ ಕುಮಾರರಾದ ಪೂಜ್ಯ ಭೋಜನದಲ್ಲಿ ಪಾಲ್ಗೊಂಡಿರುವ ರಾಜೇಂದ್ರ ಪ್ರಸಾದ್ ಮತ್ತು ಅನುಷನ ನೂತನ ದಂಪತಿಗಾಗಿ ಪ್ರಾರ್ಥಿಸುತ್ತೇವೆ. ಇಂದು ವಿವಾಹ ಬಂಧನದಲ್ಲಿ ಒಂದಾಗಿರುವ ಇವರು ಸದಾ ಅನ್ಯೋನ್ಯತೆಯಲ್ಲಿ ಬಾಳುವಂತೆ ಮಾಡಿರಿ. ಇವರು ನಿಮ್ಮಲ್ಲಿಟ್ಟಿರುವ ವಿಶ್ವಾಸವನ್ನು ಇಡೀ ಜಗತ್ತಿಗೆ ತಮ್ಮ ಪ್ರೀತಿಯ ಬದುಕಿನ ಮೂಲಕ ಸಾರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಇವರನ್ನು ನಡೆಸು ಪ್ರಭುವೇ, ಜೀವನ ನಿರಂತರ ದಾಂಪತ್ಯಕ್ಕೆ ಇವರನ್ನು ನಡೆಸು ಪ್ರಭುವೇ, ಸುಖವಾದ ಚಿರಕಾಲ ಜೀವನಕ್ಕೆ ಇವರನ್ನು ನಡೆಸು ಪ್ರಭುವೇ, ಸಂತೋಷ ಸಮೃದ್ಧಿ ಸಹಬಾಳಿಗೆ ಇವರನ್ನು ನಡೆಸು ಪ್ರಭುವೇ, ಸುಖದಲ್ಲೂ ನೋವಲ್ಲೂ ಒಂದಾಗಲು ಇವರನ್ನು ನಡೆಸು ಪ್ರಭುವೇ, ಪರಸ್ಪರ ಗೌರವ ನೀಡಲು ಇವರನ್ನು ನಡೆಸು ಪ್ರಭುವೇ, ಸ್ವಾರ್ಥ ಸಂಶಯ ದೂರಾಗಲು ಇವರನ್ನು ನಡೆಸು ಪ್ರಭುವೇ, ನಂಬಿಕೆ ವಿಶ್ವಾಸ ದೃಢವಾಗಲು ಇವರನ್ನು ನಡೆಸು ಪ್ರಭುವೇ, ಪ್ರೀತಿಯ ಅನುಷ್ಠಾನಕ್ಕೆ ಇವರನ್ನು ನಡೆಸು ಪ್ರಭುವೇ, ಆಧ್ಯಾತ್ಮ ಜೀವನ ಸಂಸ್ಕಾರಕ್ಕೆ ಇವರನ್ನು ನಡೆಸು ಪ್ರಭುವೇ, ಕ್ಷಮಿಸುವ ಸಂಯಮ ಸೌಭಾಗ್ಯಕ್ಕೆ ಇವರನ್ನು ನಡೆಸು ಪ್ರಭುವೇ, ಸಂತಾನ ಭಾಗ್ಯದ ವರದಾನಕ್ಕೆ ಇವರನ್ನು ನಡೆಸು ಪ್ರಭುವೇ, ಮಾತಾ ಪಿತೃ ಬಂಧುಗಳ ತ್ಯಾಗವ ಹರಸು ಪ್ರಭುವೇ, ವಿದ್ಯೆಯ ನೀಡಿದ ಗುರುವರ್ಯರ
ಬೋಧಕರ ಪ್ರೀತಿಯ ಅರಸು ಪ್ರಭುವೇ, ತ್ಯಾಗದ ಪ್ರೀತಿಯ ಬಂಧನಕ್ಕೆ ಇವರನ್ನು ನಡೆಸು ಪ್ರಭುವೇ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಸಹಾಯದಲ್ಲಿ ನಂಬಿಕೆ ಇಟ್ಟು ಈ ವಿವಾಹ ಸಂಸ್ಕಾರವನ್ನು ಪಡೆದಿರುವ ಈ ದಂಪತಿಯನ್ನು ಪ್ರಸನ್ನ ಮುಖದಿಂದ ನೋಡಿರಿ. ಇವರು ಪ್ರೇಮದಲ್ಲಿ ಪ್ರವರ್ಧಿಸುವಂತೆಯೂ ಜೀವನದ ಕಷ್ಟ ದುಃಖಗಳನ್ನು ಪರಸ್ಪರ ಸಹಕಾರದಿಂದ ಜಯಿಸುವಂತೆಯೂ ಸ್ವರ್ಗದ ಸೌಭಾಗ್ಯವನ್ನು ಒಂದಾಗಿ ಸವಿಯುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೆನ್. ಸ್ವೀಕಾರ ಮಾಡಿವರ ಪ್ರಭುವೇ, ಈ ಜೋಡಿ ನಿನದೇನೆ ಬೆಸುಗೆ. ನಿನ್ನ ಪ್ರೀತಿಗೆ ಕೃತಿಯಾಗಿ ಜೀವಗಳ ಹರಸೆನ್ನುತ್ತಾ ತಂದೆಯು ತವ ಪಾದಕ್ಕೆ, ತಂದೆಯು ತವ ಪಾದಕ್ಕೆ. ಸಂತೋಷದಲ್ಲೂ ಸಂಕಷ್ಟದಲ್ಲೂ ಜೊತೆ ನಿಲ್ಲು ಸ್ನೇಹದ ಮಿಡಿತವು ನಿನದೇ. ಪ್ರತಿ ತಂದೆಗಳು ಸವಿತಾಯ ಪಡೆದು ಸಂಗಾತಿ ಒಲವೆಲ್ಲ ನಿನದೇ. ಸಂತೋಷದಲ್ಲೂ ಸಂಕಷ್ಟದಲ್ಲೂ ಜೊತೆ ನಿಲ್ಲು ಸ್ನೇಹದ ಮಿಡಿತವು ನಿನದೇ. ಸವಿತಾಯ ಮಡಿಲು ಸಂಗಾತಿ ಒಲವೆಲ್ಲ ನಿನದೇ. ಕೊಟ್ಟರು ಸರಿಯೇ ಕೊಡದಿದ್ದರು ಸರಿಯೇ, ಶಿರವಾಗಿ ನಾವು ಬರುವೆವು ಬಳಿಗೆ. ಸ್ವೀಕಾರ ಮಾಡಿವರ ಪ್ರಭುವೇ, ಬಯಲು ವಿಸ್ತಾರ ಕಡಲು ಹಸಿರುಟ್ಟ ಚೆಲುವೆಲ್ಲ ನಿನದೇ. ಬಿಲ್ಲು ಸಾಲು ಗಾಳಿಯು ನಿನದೇ. ಈ ಬೆಟ್ಟ ಬಯಲು ವಿಸ್ತಾರ ಕಡಲು ಹಸಿರುಟ್ಟ ಚೆಲುವೆಲ್ಲ ನಿನದೇ. ಕೃತಜ್ಞತೆಯೆಂಬ ತಟ್ಟೆಯ ಒಳಗೆ ಹೃದಯಗಳ ಇರಿಸಿ ತಂದೆವು ಬಳಿಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವನಾದ ಪಿತ ದೇವನಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಸಂತೋಷದಿಂದ ನಾವು ನಿಮ್ಮ ಸನ್ನಿಧಿಗೆ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಕರುಣೆಯಿಂದ ಸ್ವೀಕರಿಸಿರಿ. ಸಾಂಸ್ಕಾರಿಕ ಒಡಂಬಡಿಕೆಯಲ್ಲಿ ನೀವು ಒಂದುಗೂಡಿಸಿದ ಇವರನ್ನು ಪಿತೃವಾತ್ಸಲ್ಯದಿಂದ ಕಾದಿರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿ ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರಲ್ಲಿ ನಿಮ್ಮ ಪ್ರಜೆಯೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀರಿ. ಹೀಗೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ರಹಸ್ಯ ಮೂಲಕ ಪುರುಷನನ್ನು ಸ್ತ್ರೀಯನ್ನು ನೀವು ರಕ್ಷಿಸಿದಂತೆ ಕ್ರಿಸ್ತರಲ್ಲಿ ಇವರು ಸ್ವಭಾವದಲ್ಲಿ ಪಾಲುಗಾರರಾಗುವಂತೆಯೂ ಸ್ವರ್ಗೀಯ ಮಹಿಮೆಯಲ್ಲಿ ಅವರೊಂದಿಗೆ ಸಹಬಾಧ್ಯಸ್ಥರಾಗುವಂತೆಯೂ ಮಾಡಿದಿರಿ. ದಂಪತಿಗಳ ಅನ್ಯೋನ್ಯತೆಯ ಪ್ರೀತಿಯಲ್ಲಿ ಕ್ರಿಸ್ತರ ಕೃಪಾವರದ ಪ್ರೀತಿಯ ಕೊಡುಗೆಯನ್ನು ಸೂಚಿಸುತ್ತೀರಿ. ಹೀಗೆ ನಾವು ಆಚರಿಸುತ್ತಿರುವ ಸಂಸ್ಕಾರವು ನಿಮ್ಮ ಪ್ರೀತಿಯ ಅತಿಶಯ ಯೋಜನೆಗೆ ನಮ್ಮನ್ನು ಮತ್ತಷ್ಟು ಆಳವಾಗಿ ಸೆಳೆಯುವಂತಾಗಲಿ. ಆದುದರಿಂದ ಸಕಲ ದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಮಾತ್ಮನೇ, ಜಗದೀಶನೇ, ಭೂಪಾಲನೇ, ಪರಿಶುದ್ಧ ನೀನು. ಪರಮಾತ್ಮನೇ, ಜಗದೀಶನೇ, ಭುವಿಪಾಲನೇ, ಪರಿಶುದ್ಧ ನೀನು. ಸಕಲ ಸೇನೆಗಳ ಅಧಿಪತಿ ನೀನು. ಹೊಸನ 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 ಹೊಸನ. ಸ್ವರ್ಗ ಭೂಮಿಯು ಸ್ತುತಿಗೀತೆ ಹಾಡಿದೆ. ಹೋಸಾನ, ಹೋಸಾನ, ಹೋಸಾನ. ಸಕಲ ಸೇನೆಗಳ ಅಧಿಪತಿ ನೀನು. ಸ್ವರ್ಗ ಭೂಮಿಯು ಸ್ತುತಿಗೀತೆ ಹಾಡಿದೆ. ದೇವರ ನಾಮದಿ ಬರುವ ಕ್ರಿಸ್ತಗೆ ಎಲ್ಲರೂ ಹಾಡುವ ಹೋಸಾನ. ದೇವರ ನಾಮದಿ ಬರುವ ಕ್ರಿಸ್ತಗೆ ಎಲ್ಲರೂ ಹಾಡುವ ಹೋಸಾನ. ಎಲ್ಲರೂ ಹಾಡುವ ಹೊಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೋಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನೀ ನಮಗೆಂದೇ ನೀಡಿದ ಪ್ರಾಣವು, ನೀ ನಮಗೆಂದೇ ಗಳಿಸಿದ ವಿಜಯವು, ನೀ ನಮಗೆಂದೇ ಬರುವ ದಿನದಂದು ವಿಶ್ವಾಸಿಸುತ್ತ ನಿಮ್ಮ ಮಹಿಮೆಯ ಸಾರುವೆವು, ನಿಮ್ಮ ಮಹಿಮೆಯ ಸಾರುವೆವು, ನಿಮ್ಮ ಮಹಿಮೆಯ ಸಾರುವೆವು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಹಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೆಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್, ಸಹಾಯಕ ಧರ್ಮಾಧ್ಯಕ್ಷ ಸತೀಶ್ ಮತ್ತು ಸುಸೇನಾದನ್, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನ ನಿರೀಕ್ಷೆಯಲ್ಲಿ ಶ್ರಮಿಸಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆ ಬದಿಸಂತ ಜೋಸೆಫ್ರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ. ನಿಮ್ಮ ರಾಜ್ಯ ಬರಲಿ, ಪರದಂತೆಯಲಿ ನಿಮ್ಮದೇ ಚಿತ್ತ ನೆರವೇರಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ. ನಿಮ್ಮ ರಾಜ್ಯ ಬರಲಿ, ಪರದಂತೆಯಲಿ ನಿಮ್ಮದೇ ಚಿತ್ತ ನೆರವೇರಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ. ಅನುದಿನ ಭೋಜನ ಕರುಣಿಸು ತಂದೆ. ಅನುದಿನ ಭೋಜನ ಕರುಣಿಸು ತಂದೆ. ಇದು ನಮ್ಮ